ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಯಾರೆಲ್ಲ PSTRಗೆ ತಯಾರಿ ನಡೆಸ್ತಾ ಇದ್ದೀರೋ ಅವರಿಗೆ ಕಂಪ್ಯೂಟರ್ ಕ್ಲಾಸ್ಗಳನ್ನು ನಮ್ಮ ಯೂಟ್ಯೂಬ್ನಲ್ಲಿ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಕಂಪ್ಯೂಟರ್ ಕ್ಲಾಸು ಈಗಾಗಲೇ 4 ಕಂಪ್ಯೂಟರ್ ಕ್ಲಾಸ್ ಆಗಿದೆ. ಇದು 5ನೇ ಕಂಪ್ಯೂಟರ್ ತರಗತಿ ಆಗಿರುವಂಥದ್ದು. ಸ್ನೇಹಿತರೆ, ಈ ಮುಂಚೆ ಕಂಪ್ಯೂಟರ್ ಅಂದ್ರೇನು, ಕಂಪ್ಯೂಟರ್ನ ತಲೆಮಾರುಗಳೇನು, ಅದರಲ್ಲಿ ಬಳಸಿದಂಥ ತಂತ್ರಜ್ಞಾನ ಏನು, ಅದೆಲ್ಲವನ್ನು ಕೂಡ ಮಾಡಿದ್ವಿ. ಆಮೇಲೆ ಮೆಮೊರಿ ಬಂದ್ವಿ. ಕಂಪ್ಯೂಟರ್ ಮೆಮೊರಿಯಲ್ಲಿ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿಯನ್ನು ನೋಡ್ತಾ ಇದ್ವಿ. ಸ್ನೇಹಿತರೆ, ಈ ಹಿಂದಿನ ತರಗತಿಯಲ್ಲಿ ಸೆಕೆಂಡರಿ ಮೆಮೊರಿಯ ಬಗ್ಗೆ ನೋಡ್ತಾ ಇದ್ವಿ. ಸ್ನೇಹಿತರೆ, ಇದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಸ್ನೇಹಿತರೆ, ಸೆಕೆಂಡರಿ ಮೆಮೊರಿಯಲ್ಲಿ ಮ್ಯಾಗ್ನೆಟಿಕ್ ಮೆಮೊರಿ ನೋಡಿದ್ವಿ. 3 ವಿಧ ಬರುತ್ತೆ ಅಂತ. ಅದರಲ್ಲಿ ಹಾರ್ಡ್ ಡಿಸ್ಕ್ ಇರ್ಬೋದು, ಫ್ಲಾಫಿ ಡಿಸ್ಕು, ಮೆಮೊರಿ ಡಿಸ್ಕು, ಆಮೇಲೆ ಆಪ್ಟಿಕಲ್ ಡಿಸ್ಕನ್ನು ಬರುತ್ತೆ ಅಂತ ಹೇಳಿದ್ವಿ. ಆಮೇಲೆ ಸಾಲಿಡ್ ಸ್ಟೇಟ್ ಡಿಸ್ಕ್ ಬರುತ್ತೆ ಅಂತ ಹೇಳಿದ್ವಿ. ಈ ಮ್ಯಾಗ್ನೆಟಿಕ್ ಡಿಸ್ಕಲ್ಲಿ ಬರುವಂತಹ ಹಾರ್ಡ್ ಡಿಸ್ಕು, ಫ್ಲಾಫಿ ಡಿಸ್ಕು ಮತ್ತು ಮೆಮೊರಿ ಡಿಸ್ಕ್ಗಳನ್ನು ನೋಡಿದ್ವಿ. ಹಾರ್ಡ್ ಡಿಸ್ಕು, ಫ್ಲಾಫಿ ಡಿಸ್ಕು ಇವುಗಳನ್ನು ನೋಡಿದ್ವಿ ನಾವು. ಅದಾದಮೇಲೆ ಎರಡನೇದಾಗಿ ಬರುವಂತಹ ಫ್ಲಾಫಿ ಡಿಸ್ಕು, ಇದನ್ನು ಕೂಡ ನೋಡಿದ್ವಿ. ಫ್ಲಾಫಿ ಡಿಸ್ಕ್ಗಳನ್ನು ನಿಮ್ಮ ಮುಂದೆ ತರುವಂಥ ಕೆಲಸವನ್ನು ಮಾಡಿದ್ವಿ. ಈ ಫ್ಲಾಫಿ ಡಿಸ್ಕ್ ಆದಮೇಲೆ ಇನ್ನೊಂದು ಉಳಿದಿರುವಂಥದ್ದು ಆಪ್ಟಿಕಲ್ ಡಿಸ್ಕ್ ಎನ್ನುವಂಥದ್ದು. ಇದನ್ನು ಸ್ಟಾರ್ಟ್ ಮಾಡಬೇಕಿತ್ತು. ಇವತ್ತು ಈ ಆಪ್ಟಿಕಲ್ ಡಿಸ್ಕನ್ನು ನೋಡೋಣ. ಸ್ನೇಹಿತರೆ, ಈ ಆಪ್ಟಿಕಲ್ ಡಿಸ್ಕಲ್ಲಿ ನಿಮಗೆ ಗೊತ್ತಿರಲಿ 3 ವಿಧಗಳನ್ನು ನೋಡ್ಬೋದು. ಆಪ್ಟಿಕಲ್ ಡಿಸ್ಕಲ್ಲಿ 3 ವಿಧಗಳು ಯಾವ್ಯಾವು ಅಂತ ನೋಡೋದಾದರೆ, ಇಲ್ಲಿ CD, DVD, ಮತ್ತೊಂದು BRD ಅಂತ ನೋಡಬಹುದು. ಅವುಗಳನ್ನು ಇಲ್ಲಿ ಬರೆದಿದ್ದೀನಿ. ಸ್ನೇಹಿತರೆ, CDಯ ಫುಲ್ ಫಾರ್ಮ್ ಏನಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. CDಯನ್ನು ನಾವು ಡಾಟಾ ಸಂಗ್ರಹ ಮಾಡಲು ಬಳಸಲಾಗುತ್ತೆ. CDಯನ್ನು 2 ವಿಭಾಗದಲ್ಲಿ ವಿಭಾಗಿಸಲಾಗುತ್ತೆ. ಸ್ನೇಹಿತರೆ, ನೀವೆಲ್ಲರೂ ನೋಡಿರ್ಬೋದು, ಈ ರೀತಿ ಇರುತ್ತೆ CD ಅಂದ್ಕೊಂಡ್ರೆ. ಸ್ನೇಹಿತರೆ, ಇದನ್ನು ನಾವೇನಂತೀವಿ, ಈ ರೀತಿ ರೌಂಡ್ ಆಕಾರವಾಗಿರುವಂಥದ್ದನ್ನು ಟ್ರ್ಯಾಕ್ ಅಂತ ಕರಿತೀವಿ. ಟ್ರ್ಯಾಕ್ ಅಂತ ಕರಿತೀವಿ. ಇದನ್ನು ಈ ರೀತಿ ಡಿವೈಡ್ ಆಗಿ ಮಾಡಿದರೆ ಅವುಗಳನ್ನು ಏನಂತ ಕರಿತೀವಿ, ಸೆಕ್ಟರ್ ಅಂತ ಕರಿತೀವಿ. ನೋಡಿ, ಮೊದಲನೇದು ರೌಂಡ್ ಆಕಾರವಾಗಿರೋದನ್ನ ಟ್ರ್ಯಾಕ್ ಅಂತ ಕರೆದ್ರೆ ಬರುವಂಥದ್ದನ್ನ ಸೆಕ್ಟರ್ ಅಂತ ಕರಿತೀವಿ. ಈ ರೀತಿ ವಿಭಾಗಿಸೋದನ್ನ ಏನಂತ ಕರಿತೀವಿ ಅಂದರೆ ಫಾರ್ಮೆಟಿಂಗ್ ಡಿಸ್ಕ್ ಅಂತ ಕರಿತೀವಿ. ಫಾರ್ಮೆಟಿಂಗ್ ಅಂತ ಕರಿತೀವಿ. ಓಕೆ, ಇನ್ನು CDಯನ್ನು ಹಂತವಾಗಿ ನೋಡೋಣ. CDಯ ಸ್ಟೋರೇಜ್ ಎಷ್ಟಪ್ಪ ಅಂದರೆ 650ರಿಂದ 700 MB ಮಾತ್ರ. ಇದರಲ್ಲಿ ನೀವು ಹಳೆ ಕಾಲದಲ್ಲಿ ನೋಡಿರಬಹುದು, ಒಂದು CDಯಲ್ಲಿ ಒಂದು ಮೂವಿಯನ್ನು ಮಾತ್ರ ನೋಡ್ಬೋದಿತ್ತು. ಅದು ಕೂಡ ಎಷ್ಟು 600ರಿಂದ 700 MB ಇರುವಂತಹ ಒಂದು ಮೂವಿಯನ್ನು ನೋಡ್ಬೋದಿತ್ತು. ಇನ್ನೂ ಒಂದು CDಗೆ ನೀವು ಡಾಟಾವನ್ನು ತುಂಬಬೇಕಾದ್ರೆ 1 ಸೆಕೆಂಡ್ಗೆ 1200 KB ಡಾಟಾವನ್ನು ತುಂಬಬಹುದು ಅನ್ನೋದಂತ ನಿಮಗೆ ಗೊತ್ತಿರಲಿ. ಇನ್ನು CDಯಲ್ಲಿಯೂ ಕೂಡ 3 ವಿಧಗಳು ಇರುವಂಥದ್ದು. CDಯಲ್ಲಿ ಮತ್ತೆ 3 ವಿಧಗಳನ್ನು ನೋಡ್ಬೋದು. ಒಂದು CD-ROM, ಇನ್ನೊಂದು CDR, ಇನ್ನೊಂದು CDRW ಅಂತ. CD-ROM ಫುಲ್ ಫಾರ್ಮ್ ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ಅಂದರೆ ಒಮ್ಮೆ ಇದರಲ್ಲಿ ತುಂಬಬಹುದು. ಇನ್ನು ಕಾಂಪ್ಯಾಕ್ಟ್ ಡಿಸ್ಕ್ ರೆಕಾರ್ಡಬಲ್ ಅಂತ CDR ಅಂದರೆ, CDRW ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ರೀರೈಟಬಲ್ ಅಂತ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, CD-ROMನ ಫುಲ್ ಫಾರ್ಮ್ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ಅಂತ. ಇದರಲ್ಲಿ ಒಮ್ಮೆ ಡಾಟಾವನ್ನು ತುಂಬೋದು, ಹೆಚ್ಚು ಬಾರಿ ವೀಕ್ಷಿಸ್ಬೋದು. ಈಗ ಮೂವಿಗಳು ಏನಿರುತ್ತೆ, ಒಂದ್ಸರಿ ತುಂಬಿದ ಮೇಲೆ ಅದನ್ನು ಪದೇ ನೋಡಬಹುದು. ಬಾಡಿಗೆಗೆಲ್ಲ ಸಿಗ್ತಾ ಇತ್ತಲ್ಲ. ಇನ್ನು CD ರೆಕಾರ್ಡಬಲ್ ಅಂತಂದರೆ ಇದರಲ್ಲಿ ನೀವು ರೆಕಾರ್ಡನ್ನು ಮಾಡಬಹುದು. ಒಂದು ಸರಿ ರೆಕಾರ್ಡ್ ಮಾಡಿಬಿಟ್ಟು ಮತ್ತೆ ಅದನ್ನು ಎರೇಸ್ ಮಾಡ್ಬೋದು. ಇನ್ನು CD ರೈಟಬಲ್ ಎನ್ನುವಂಥದ್ದು ಏನಿದೆ, ಇದನ್ನು ಎಷ್ಟು ಬಾರಿ ಬೇಕಾದರೂ ನೀವು CDಯಲ್ಲಿ ಡಾಟಾವನ್ನು ತುಂಬೋದು. ಎಷ್ಟು ಸರಿ ಬೇಕಾದರೂ ಮೂವಿನ ಕಾಪಿ ಮಾಡ್ಬೋದು, ಮತ್ತೆ ಅಳಿಸ್ಬೋದು, ಮತ್ತೆ ಹಾಕ್ಬೋದು ಅನ್ನುವಂಥದ್ದು ಗೊತ್ತಿರಲಿ. CDಯಲ್ಲಿ 3 ವಿಧ. CDಯಲ್ಲಿ ಒಂದು CD-ROM, CDR, CDRW. ಇನ್ನು DVD-ಯನ್ನು ನೋಡೋದಾದರೆ, DVD-ಯ ಫುಲ್ ಫಾರ್ಮ್ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಥವಾ ವಿಡಿಯೋ ಅನ್ನುವಂಥದ್ದು. 1995ರಲ್ಲಿ ಮೊದಲಿಗೆ ಸೋನಿ, ಸ್ಯಾಮ್ಸಂಗ್ ಮತ್ತು ಪೆನಾಸೋನಿಕ್ ಕಂಪನಿಗಳು ಏನಿದ್ವೆ ಇವು ತಯಾರಿಯನ್ನು ಮಾಡ್ತವೆ. ಇದರ ಸ್ಟೋರೇಜ್ ಎಷ್ಟಪ್ಪ ಅಂದರೆ 6.5. ನೋಡಿ, 6.5 ಎನ್ನುವಂಥದ್ದು. ಇನ್ನು ಕೊನೆಯದಾಗಿ ನೋಡೋದಾದರೆ BRD ಅಂದರೆ ಬ್ಲೂರೇ ಡಿಸ್ಕ್ ಎನ್ನುವಂಥದ್ದು. HD ಮೂವಿಗಳು, HD ಗೇಮ್ಗಳಿಗೆ ಬೇಕಾದರೆ ಇದನ್ನು ಬಳಸಲಾಗುತ್ತೆ. ಇದರಲ್ಲಿ ಒಂದು ಸೈಡ್ ಆದರೆ ನಾವು ನೋಡೋದಾದರೆ, ಒಂದು ಸೈಡು 25 GB ಇದ್ದರೆ, 2 ಸೈಡ್ ಇದ್ದರೆ 50 GB. ನೋಡಿ, ಈಗ ಇಲ್ಲೊಂದು ಮ್ಯಾಪ್ ನಿಮ್ಗೆ ಹಾಕ್ಬಿಡ್ತೀನಿ. CD ಆದರೆ 650ರಿಂದ 700 MB ಇರುತ್ತೆ. DVD ಆದರೆ ಎಷ್ಟಿರುತ್ತೆ, 6.5 GB ಇರುತ್ತೆ. ಇನ್ಯಾವುದಪ್ಪ ಈಗ ಬಂದಿದ್ದು BRD ಬ್ಲೂರೇ ಡಿಸ್ಕ್ ಎನ್ನುವಂಥದ್ದು. BRD ಎನ್ನುವಂಥದ್ದು 50 ಇರುತ್ತೆ. ಒಂದು ಸೈಡ್ ಆದರೆ 25, ಇನ್ನೊಂದು ಸೈಡ್ ಆದರೆ 25, 50 ಇರುವಂಥದ್ದು. ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನು ಸಾಲಿಡ್ ಸ್ಟೇಟ್ ಡಿಸ್ಕ್ ಎನ್ನುವಂಥದ್ದು ಮೂರನೇದು ಪೆನ್ ಡ್ರೈವು, ಮೆಮೊರಿ ಕಾರ್ಡು, ಫ್ಲಾಶ್ ಡಿಸ್ಕು
ಅಂದರೆ ಇದನ್ನು ನೀವು ಎಷ್ಟು ಸರಿ ಬೇಕಾದರೂ ಹಾಕ್ಬೋದು, ಕಾಪಿ ಮಾಡ್ಬೋದು, ಅದನ್ನು ಡಿಲೀಟ್ ಕೂಡ ಮಾಡಬಹುದು. ಮೆಮೊರಿ ಕಾರ್ಡ್ ನಿಮ್ಗೆ ಗೊತ್ತಿದೆ, ಫ್ಲಾಟ್ ಗೊತ್ತಿದೆ, ಪೆನ್ ಡ್ರೈವ್ ಕೂಡ ಗೊತ್ತಿರುವಂಥದ್ದು. ಸ್ನೇಹಿತರೆ, ನಾವು ಈಗ ಸೆಕೆಂಡರಿ ಮೆಮೊರಿಯನ್ನು ನೋಡಿದ್ದೀವಿ. ಸೆಕೆಂಡರಿ ಮೆಮೊರಿ ಕೂಡ ಆಗಿರುವಂಥ ಸೆಕೆಂಡರಿ ಮೆಮೊರಿಯಲ್ಲಿ ಮ್ಯಾಗ್ನೆಟಿಕ್ ಡಿಸ್ಕು, ಫ್ಲಾಫಿ ಡಿಸ್ಕು, ಆಪ್ಟಿಕಲ್ ಡಿಸ್ಕು, ಏನು ಆಪ್ಟಿಕಲ್ ಡಿಸ್ಕ್ಗಳನ್ನು ನೋಡಿದ್ದೀವಿ. ಇವತ್ತು ನಾವು ಆಪ್ಟಿಕಲ್ ಡಿಸ್ಕಲ್ಲಿ ಬರುವಂತಹ CD, DVD ಮತ್ತು ಉಳಿದಂಥದ್ದು BRDಯನ್ನು ಕೂಡ ನೋಡಿದ್ದೀವಿ. ಆಮೇಲೆ ಸಾಲಿಡ್ ಡಿಸ್ಕ್, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸಾಲಿಡ್ ಡಿಸ್ಕಲ್ಲಿ ಏನು ಬರುತ್ತೆ, ಪೆನ್ ಡ್ರೈವ್, ಮೆಮೊರಿ ಕಾರ್ಡ್ ಎಲ್ಲವೂ ಬರುತ್ತೆ ಎನ್ನುವಂಥದ್ದನ್ನು ನೋಡಿದ್ದೀವಿ. ಇನ್ನು ಈ ಮುಂಚೆ ನಾವು ಪ್ರೈಮರಿ ಮೆಮೊರಿಯಲ್ಲಿ ರೋಮು, ರ್ಯಾಮು ಇವುಗಳನ್ನು ನೋಡಿದ್ವಿ. ಸ್ನೇಹಿತರೆ, ಕಂಪ್ಯೂಟ್ರಲ್ಲಿ ಮೆಮೊರಿಯಲ್ಲಿ ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಮೆಮೊರಿ, ಅದನ್ನು ಕ್ಲೀನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಿಮಗೇನೋ ಕನ್ಫ್ಯೂಷನ್ ಆಯಿತು ಅಂದರೆ ಹಳೆ ವಿಡಿಯೋನ ನೋಡಿ ಇದನ್ನ ಜೊತೆಯಲ್ಲಿ ನೋಡಿದ್ರಾಗುತ್ತೆ. ಇದರ PDF ಕೂಡ ತಯಾರಾಗ್ತಾ ಇದೆ, ಸಿಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ಲಾಸ್ ನಾನು ಯಾವುದನ್ನು ಮಾಡ್ತೀನಿ ಅಂದರೆ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್, ಅಂದರೆ ಕಂಪ್ಯೂಟರ್ನ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರು, ಯಾವುದು ಹಾರ್ಡ್ವೇರು, ಯಾವುದು ಸಾಫ್ಟ್ವೇರು, ಯಾವುದು ಇನ್ಪುಟ್ಟು ಔಟ್ಪುಟ್ಟು ಅದುಗಳನ್ನು ನೋಡ್ಕೊಬರೋಣ. ಅದಕ್ಕಿಂತ ಮುಂಚಿತವಾಗಿ ಈ ಸೆಂಟ್ರಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್, ನೆಕ್ಸ್ಟ್ ಕ್ಲಾಸನ್ನು ನಾನು ಮಲ್ಟಿಪಲ್ ಚಾಯ್ಸ್ ಇರುವಂಥ ಒಂದು ಕ್ವಶನ್ ಏರನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾರಾದರೂ ನಿಮ್ಮ ಫ್ರೆಂಡ್ಸು ಟೀಚರ್ ನೇಮಕಾತಿಗಾಗಿ ಕಂಪ್ಯೂಟರ್ ಕ್ಲಾಸ್ಗಳನ್ನು ಹುಡುಕ್ತಾ ಇದ್ದರೆ ನಮ್ಮ ಚಾನಲನ್ನು ರೆಫರ್ ಮಾಡಿ ಅಂತ ಹೇಳ್ತಾ ಇದನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು ಎಲ್ರಿಗೂ.